ನಾನು ಸಾಕ್ಷಿ. ನಾನಿಷ್ಟು ದಿನ ನನ್ನ ತಾಯಿ ಜೊತೆ ತಾಯಿ ಮನೇಲಿದ್ದೆ. ಆದರೆ ಇವಾಗ ನನಗೆ ಮದುವೆ ಆಗಿದೆ. ಗಂಡ ಇದ್ದಾನೆ, ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಮನೆ ಇದೆ. ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದೀನಿ. ಇನ್ನು ನನ್ನ ಮುಂದಿನ ಜೀವನ ಹೇಗಿರುತ್ತೆ, ಎಷ್ಟೆಲ್ಲ ಖುಷಿಯಾಗಿರ್ತೀನಿ, ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತೀನಿ. ತೋರಿಸೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನನ್ನ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಅಯ್ಯಯ್ಯೋ, ಇದೇನಿದು, ತುಂಬಾನೇ ಹೊಟ್ಟೆ ನೋಯ್ತಾ ಇದೆ. ಅಯ್ಯೋ, ಡೇಟ್ ಆಗಿದ್ದೀನಿ ಅನ್ಸುತ್ತೆ. ಅಮ್ಮ ಅಮ್ಮ, ಛೇ, ಈ ಹೊಟ್ಟೆ ನೋವೊಂದು ನನಗಂತೂ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಟೈಮ್ ಆಯ್ತು ಬೇರೆ, ಹೇಳೋದಕ್ಕೂ ಆಗ್ತಿಲ್ಲ. ಸರಿ, ನಂಗಂತೂ ಇವತ್ತು ಏನು ಮಾಡೋದಕ್ಕೂ ಆಗಲ್ಲ. ಅತ್ತೆ ಹೇಗೂ ಇದಾರಲ್ವಾ, ಅತ್ತೆನೇ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ನೋಡ್ಕೋತಾರೆ ಅನ್ಸುತ್ತೆ. ಕೇಳಿದ್ರೆ ಹೀಗೆ ಅಂತ ಹೇಳ್ಬಿಡ್ತೀನಿ. ನನಗೆ ಮಾತ್ರ ಹೇಳೋದಕ್ಕಾಗಲ್ಲ. ನಾನು ಮಲ್ಕೊಳ್ತೀನಿ. ಸೊಂಟ ಎಲ್ಲ ನೋಯ್ತಾ ಇದೆ, ಕಾಲು ಕೈಯು ಎಲ್ಲ ಸೆಳಿತಾ ಇದೆ. ಅಯ್ಯೋ 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 ಅಯ್ಯೋ, ಇದೇನೇ ಸಾಕ್ಷಿ, ಗಂಟೆ ಹತ್ತಾಗ್ತಾ ಬಂತು, ಆದ್ರೂ ನೀನು ಚಾಪೆ ಬಿಟ್ಟು ಎದ್ದೇ ಇಲ್ವಲ್ಲೇ? ಎದ್ದೇಳೆ, ಇಷ್ಟೊತ್ತವರೆಗೂ ಮಲ್ಗದ್ರೆ ಮನೆಗೆ ದರಿದ್ರ ಕಣೆ. ಅದು ಅದು ಅತ್ತೆ, ನನಗೆ ಪೀರಿಯಡ್ಸ್ ಟೈಮ್, ಹಾಗಾಗಿ ಹೊಟ್ಟೆ ತುಂಬಾನೇ ನೋಯ್ತಾ ಇದೆ. ಅದು ಅಲ್ದೇನೆ ಸೊಂಟ, ಬೆನ್ನು, ಕಾಲು, ಕೈಯು ಎಲ್ಲಾನು ಸೆಳ್ದಂಗೆ ಆಗ್ತಿದೆ. ನನಗೆ ಏನು ಮಾಡೋದಕ್ಕಾಗ್ತಿಲ್ಲ ಅತ್ತೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಇವತ್ತು ತಿಂಡಿ ಎಲ್ಲ ನೀವೇ ಮಾಡಿಬಿಡಿ. ಅಯ್ಯೋ 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 ಅಯ್ಯೋ, ಏನೇ ಹೇಳ್ತಿದ್ಯಾ? ಅಲ್ಲ ಕಣೆ, ರಜಾ ಆಗ್ಬಿಟ್ಟು ಆ ಬೆಡ್ ಮೇಲೆ ಹತ್ತಿ ಮಲಗಿದ್ಯಲ್ಲೇ, ನಿನ್ಗಷ್ಟು ಗೊತ್ತಾಗಲ್ವೇನೆ? ಬೆಡ್ಡೆಲ್ಲ ಗಲೀಜ್ ಮಾಡಿಟ್ಟಿದ್ಯಲ್ಲೇ. ಅಲ್ಲ ಕಣೆ, ನಿನ್ಗೆ ನಿಮ್ಮ ಮನೇಲಿ ಹೇಳಿಲ್ವೇನೆ ಡೇಟ್ ಆದಾಗ ಬೆಡ್ ಮೇಲೆಲ್ಲ ಮಲ್ಕೊಳ್ಬಾರ್ದು, ಮನೆ ಒಳಗೆ ಓಡಾಡ್ಬಾರ್ದು ಅಂತ? ನೀನ್ ನೋಡಿದ್ರೆ ಬೆಚ್ಚಗೆ ಹೊತ್ಕೊಂಡು ಹೊಟ್ಟೆ ನೋವು ಅಂತ ನಾಟಕ ಮಾಡ್ತಿದ್ಯೇನೆ. ಇವಾಗ ನೋಡು, ಬೆಡ್ಶೀಟು ಬೆಡ್ಡು ಎಲ್ಲಾನು ಮುಟ್ಟಿ ಮೈಲ್ಗೆ ಮಾಡಿಟ್ಟಿದ್ಯಾ. ಇಲ್ಲೆಲ್ಲ ಓಡಾಡಿ ರೂಮ್ ಎಲ್ಲ ಮೈಲ್ಗೆ ಆಗಿದೆ. ಇವಾಗ ಬೆಡ್ಶೀಟನ್ನೆಲ್ಲ ಒಗೆದು ಒಣಗಾಕ್ಬೇಕು. ಅದು ಅಲ್ದೇನೆ ನಾನ್ ಸೊಂಟ ಮುರ್ಕೊಂಡು ಈ ರೂಮ್ ಎಲ್ಲ ಒರೆಸ್ಬೇಕು. ನಿನ್ಗೇನ್ ನಿನ್ ಮನೇಲಿ ಹೇಳಿಲ್ಲೇನೆ? ಎಲ್ಲ ಮೈಲ್ಗೆ ಮಾಡಿಟ್ಟಿದ್ಯಲ್ಲ, ಇವಾಗ ನಾನು ಹೇಗೆ ಮಾಡ್ಲಿ ಒಬ್ಳೆ ಕೆಲ್ಸನ? ನಿಂಗಷ್ಟು ಗೊತ್ತಾಗಲ್ಲೇನೆ? ಡೇಟ್ ಟೈಮ್ ಹತ್ರ ಬಂದಾಗ ಸ್ವಲ್ಪ ಜಾಗ್ರತೆಯಿಂದ ಇರ್ಬೇಕು ಅಂತ. ಹೊರಗೆ ಹೋಗಿದ್ರೆ ಇಷ್ಟೆಲ್ಲ ಕಷ್ಟನೇ ಇರ್ತಿರ್ಲಿಲ್ಲ. ಇನ್ನು ಡೇಟ್ ಆಗೋ ದಿನಾನು ಬೆಡ್ ಮೇಲೆ ಹತ್ತಿ ಬೆಡ್ಶೀಟ್ ಹಚ್ಕೊಂಡು ಮಲಗಿದ್ಯಲ್ಲ. ಸಾಕ್ಷಿಗೆ ತನ್ನ ಅತ್ತೆ ಹೊರಟ ಮಾತಿಂದ ಮನ್ಸಿಗೆ ತುಂಬಾನೇ ಬೇಜಾರಾಗತ್ತೆ. ಅದೇ ಕಾರಣಕ್ಕೆ ತನ್ನ ತವ್ರ ಮನೆ ನೆನಪಾಗತ್ತೆ. ಅಯ್ಯೋ, ಏನಾಯ್ತೆ ಮಗಳೇ? ಯಾಕೆ ಸಾಕ್ಷಿ ಅಳ್ತಿದ್ಯಾ? ಏನಾಯ್ತೆ? ಅಮ್ಮ ಅಮ್ಮ, ಡೇಟ್ ಅಮ್ಮ. ನನ್ನ ತಲೆ ಎಲ್ಲ ಸುತ್ತದಂಗೆ ಆಗ್ತಿದೆ, ಹೊಟ್ಟೆ ತುಂಬಾನೇ ನೋಯ್ತಿದೆ, ಸೊಂಟ ಬೆನ್ನು ಎಲ್ಲಾನು ನೋಯ್ತಿದೆ ಅಮ್ಮ. ನನಗಂತೂ ಏನು ಮಾಡೋದಕ್ಕೂ ಆಗ್ತಿಲ್ಲ, ತುಂಬ ಸುಸ್ತಾಗ್ತಿದೆ, ಅಳು ಬರ್ತಿದೆ ಅಮ್ಮ, ಅಷ್ಟು ಹೊಟ್ಟೆ ನೋಯ್ತಿದೆ. ಅಯ್ಯೋ ಹೌದೇನೆ ಮಗಳೇ. ಸರಿ ಮಗನೆ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇಲ್ಲೇ ಬಂದು ಮಲ್ಕೋ. ಸ್ವಲ್ಪ ಮಲ್ಕೋ, ನಾನು ಜೀರಿಗೆ ಕಾಫಿ ಎಲ್ಲ ಮಾಡ್ಕೊಂಡು ಬರ್ತೀನಿ, ಅದನ್ನೆಲ್ಲ ಕುಡಿ. ಇಲ್ಲೇ ತಣ್ಣಗೆ ಮಲ್ಕೊಂಡಿರು. ನಿದ್ದೆ ಮಾಡಿದ್ರೆ ಸ್ವಲ್ಪ ಹೊಟ್ಟೆನೂ ಕಡಿಮೆ ಆದಂಗೆ ಅನ್ಸುತ್ತೆ, ಗೊತ್ತಾಗಲ್ಲ. ಅಮ್ಮ, ನಾನು ಸ್ನಾನ ಮಾಡ್ಕೊಂಡು ಹೊರಗಡೆ ಚಾಪೆ ಹಾಕೊಂಡು ಮಲ್ಕೊತೀನಿ. ಅಜ್ಜಿ ಬಂದರೆ ಮತ್ತೆ ಸುಮ್ಮನೆ ಒಳಗಿದ್ಯಾ ಅಂತ ಕಿರಿಕಿರಿ ಮಾಡ್ತಾರೆ. ಅಯ್ಯೋ ಬೇಡ ಮಗನೆ, ಹೊರಗಡೆ ಚಾಪೆ ಹಾಕೊಂಡು ಮಲ್ಗಿದ್ರೆ ನಿದ್ದೆನೇ ಬರಲ್ಲ. ನೀನು ಸ್ನಾನ ಮಾಡಿಬಿಟ್ಟು ಈ ಬೆಡ್ ಮೇಲೆ ಬಂದು ಮಲ್ಕೋ. ಸ್ವಲ್ಪ ನಿದ್ದೆನಾದರೂ ಬೇಗ ಬರುತ್ತೆ. ನಿದ್ದೆ ಬಂದರೆ ಹೊಟ್ಟೆ ನೋವು ಗೊತ್ತಾಗಲ್ಲ. ಹೀಗೆ ಅಳ್ತಾ ಕೂತ್ಕೊಂಡ್ರೆ ಹೊಟ್ಟೆ ನೋವು ಹೋಗಲ್ಲ. ನೋಡು, ಅಜ್ಜಿ ಬಂದರೆ ಅಜ್ಜಿಗೆ ನಾನು ಹೇಳ್ತೀನಿ, ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಡ. ಬೇಗ ಹೋಗಿ ನಿಧಾನ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದು ಮಲ್ಕೋ. ಮತ್ತು ಸುಸ್ತಾಯಿತು ಅಂತ ಸುಮ್ಮನೆ ಅಲ್ಲೇ ಕೂತ್ಕೊಂಡು ಬಿಡ್ಬೇಡ ಬಾತ್ರೂಮಲ್ಲಿ. ನಾನು ಜೀರಿಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಲ್ಲಮ್ಮ, ಈ ಬಟ್ಟೆನೆಲ್ಲ ಅಜ್ಜಿ ನನ್ನ ಹತ್ರನೇ ಒಗ್ಗಿಸ್ತಾಳೆ. ನಂಗೆ ಆಗಲ್ಲಮ್ಮ. ನೀನು ಎಷ್ಟೇ ಹೇಳಿದ್ರು ಅಜ್ಜಿ ಕೇಳೋದಿಲ್ಲ. ನಾನು ಹೊರಗೆ ಮಲ್ಕೊತೀನಿ. ಮಗನೇ, ನೀನು ಅಜ್ಜಿ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನೋಡು, ನಾನು ಹೇಳ್ದಷ್ಟು ಕೇಳು. ನಿನ್ಗೆ ಎಷ್ಟು ಬೆಡ್ಶೀಟ್ ಬೇಕೋ ನೀನು ಹಚ್ಕೊಂಡು ಮಲ್ಕೋ. ನಾನು ಎಲ್ಲ ತೊಳಿತೀನಿ. ಡೇಟ್ ಆದಾಗ ಹೇಗೆ ಹೊಟ್ಟೆ ನೋವಾಗುತ್ತೆ, ಎಷ್ಟು ಚಳಿ ಆಗುತ್ತೆ ಎಲ್ಲ ನನಗೆ ಗೊತ್ತು. ನಾನೇ ತೊಳಿತೀನಿ. ನೀನು ಯಾವ ಬಟ್ಟೆ ತೊಳೆಯೋದು ಬೇಡ. ಸರಿ, ಹಂಡೇಲಿ ಬಿಸಿ ನೀರಿದಾವೆ, ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಮಲ್ಕೋ. ನಾನು ಹೋಗಿ ಜೀರಿಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಜೀರಿಗೆ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಹೊಟ್ಟೆಗೆ ಏನಾದರೂ ತಿನ್ನುವಂತೆ. ಲೇ ಮೂದೇವಿ, ಅವಾಗಿಂದ ನಿನಗೆ ಹೇಳ್ತಿರೋದು ಕಣೆ. ನೀನು ನೋಡಿದ್ರೆ ಗರ ಬಡ್ದಿರೋ ಹಾಗೆ ನಿಂತಿದ್ಯಲ್ಲ, ಏನೇ? ಅದು ಅದು ಅತ್ತೆ, ನನಗೆ ತುಂಬಾನೇ ಹೊಟ್ಟೆ ನೋಯ್ತಿತ್ತು. ಹಾಗೆ ಸೊಂಟ ನೋವು, ಕಾಲು ಸೆಳ್ತಾ ಎಲ್ಲ ಇತ್ತು. ಹಾಗಾಗಿ ಬೆಡ್ ಮೇಲೆ ಮಲ್ಕೊಂಡೆ. ಆಹಾಹಾಹಾ, ಏನು ಡೇಟ್ ಆಗಿದ್ದೀನಿ, ಹೊಟ್ಟೆ ನೋವು, ಬೆನ್ನು ನೋವು, ಮೈಕೈ ನೋವು ಅಂತ ಹೇಳಿ ಆರಾಮಾಗಿ
ಆರಾಮಾಗಿ ಮಲ್ಕೊಂಡ್ ರೆಸ್ಟ್ ಮಾಡೋಣ ಅನ್ಕೊಂಡಿದ್ಯೇನೆ. ನೀನ್ ಆರಾಮಾಗಿ ಮಲ್ಕೊಂಡ್ರೆ ಮನೆ ಹೊರಗಿನ ಕೆಲಸ ಎಲ್ಲ ಯಾರೇ ಮಾಡ್ತಾರೆ? ನಿನ್ನಪ್ಪ ಬಂದ್ ಮಾಡ್ತಾನ? ಅದು ಅದು ಅತ್ತೆ, ನೋಡು, ಕೊಟ್ಟಿಗೆಲಿ ರಾಶಿ ಸಗಣಿ ಬಿದ್ದಿದೆ, ಅದನ್ನೆಲ್ಲ ಎತ್ತಿ ಗೊಬ್ಬರ ಗುಂಡಿ ಹಾಕ್ಬೇಕು. ಅಂಗಳದಲ್ಲಿ ರಾಶಿ ದರಗ್ ಬಿದ್ದಿದೆ, ಅದನ್ನೆಲ್ಲ ಗುಡ್ಸಿ ಕೊಟ್ಟಿಗೆಗೆ ಹಾಕು. ಬಟ್ಟೆ ಎಲ್ಲ ಮೈಲ್ಗೆ ಮಾಡಿಟ್ಟಿದ್ಯಲ್ಲ, ಆ ಬಟ್ಟೆ ಎಲ್ಲ ಯಾರು? ನಿನ್ನಪ್ಪ ಬಂದು ಒಗಿತಾರ? ಹೋಗಿ ಎಲ್ಲಾನು ತೆಕ್ಕೊಡ್ತೀನಿ. ಅದು ಅಲ್ದೇನೆ ನಿನ್ ಗಂಡನ್ ಬಟ್ಟೆ ಒಂದಿಷ್ಟಿದಾವೆ, ಮಾವನ್ ಬಟ್ಟೆ ಒಂದಿಷ್ಟಿದಾವೆ, ನನ್ನವು ಒಂದ್ 4-5 ಸೀರೆ ಇದಾವೆ. ಎಲ್ಲ ಸೇರ್ಸಿ ಒಗ್ದು ಒಣಗಾಕು, ನಾನು ಆಮೇಲೆ ತಂದ್ಕೊಂತೀನಿ. ಹೋಗೆ, ಇನ್ನು ಏನ್ ಇಲ್ಲೇ ನಿಂತಿದ್ಯಾ? ಹೇಳಿದ್ ಕಿವಿ ಕೇಳಿಸ್ಲಿಲ್ವಾ? ಅಲ್ಲಿ ಕೋಳಿ ಎಲ್ಲ ಕೊಂಚಾಕಿದೀನಿ, ಅವಕ್ಕೆಲ್ಲ ಮೇವ್ ಹಾಕು, ಬಿಡು, ಅವನ್ನೆಲ್ಲ ಆ ಕಡೆ ಅಟ್ಟು. ಇಲ್ಲ ಅಂದ್ರೆ ಇಡೀ ಅಂಗಳ ತುಂಬಾ ಹೇತು ಗಲೀಜ್ ಮಾಡ್ತವೆ. ಮೊದ್ಲು ಹೋಗಿ ಅಂಗಳ ಗುಡ್ಸು. ಯಾರು ಬಂದ್ರೆ ಇವ್ರ ಮನೇಲೇನೋ ಅಂಗಳಕ್ಕೆ ಹಿಡಿನೇ ಹಾಕಿಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ, ಆಮೇಲೆ ಆಡ್ಕೋತಾರಷ್ಟೇ. ಬೇಗ ಬೇಗ ಹೋಗಿ ಎಲ್ಲ ಕೆಲ್ಸನೂ ಮಾಡು. ಹಾಗೆ ಜಾನ್ವರ್ನ ಕರ್ಕೊಂಡೋಗಿ ದಿಬ್ಬಕ್ ಬಿಟ್ಬಾ. ಓಹೋ, ನಾವೆಲ್ಲ ಡೇಟೇ ಆಗಿಲ್ಲ ಅನ್ಸುತ್ತೆ. ಇವ್ರು ಮಾತ್ರ ಆಗಿರೋದು, ಇವ್ರಿಗೆ ಮಾತ್ರ ಹೊಟ್ಟೆ ನೋವು ಬರೋದು. ನಾವೆಲ್ಲ ಕೆಲಸ ಮಾಡಿಲ್ವಾ? ನಮ್ ಹಾಗಿರೋದಕ್ಕಾಗಲ್ಲ ಇವ್ರಿಗೆ, ಬರೀ ನಾಟಕ ಆಡೋದಕ್ಕೊಂದು ಬರುತ್ತೆ. ಅತ್ತೆ ಹೇಳ್ದಾಗೆ ಮನೆ ಹೊರಗಡೆ ಕೆಲಸ ಏನೇನಿದೆಯೋ ಎಲ್ಲಾ ಕೆಲ್ಸಾನು ಸಾಕ್ಷಿ ತನಗೆ ಹೊಟ್ಟೆ ನೋವು ಇದ್ರೂ ಕೂಡ ಮಾಡ್ಲೇಬೇಕಾಗಿರುತ್ತೆ. ಓ ರಾಜಿ, ನೀನೇನೆ ನಮ್ಮನೆಗೆ ಬಂದ್ಬಿಟ್ಟಿದ್ಯಾ? ಅದು ಇಷ್ಟೊತ್ತಿಗೆ? ಅದೇನಿಲ್ಲ ಕಣೆ ಗೋಮತಿ, ಅದೇ ಶಾಂತಿ ಇದ್ದಾಳಲ್ಲ, ಅವಳ ಮೊಮ್ಮಗದು ನಾಮಕರಣ ಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ನೀನ್ ಬರ್ತೀಯಾ ಅಂತ ಕೇಳ್ಕೊಂಡು ಒಟ್ಟಿಗೆ ಹೋಗೋದಕ್ಕಾಗತ್ತೆ ಅಂತ ಬಂದೆ. ಅಯ್ಯೋ, ನಾನೆಲ್ಲಿ ಬರೋದಕ್ಕಾಗತ್ತೆ? ನಮ್ಮನೇಲಿ ಒಬ್ಳು ಇದ್ದಾಳಲ್ಲ, ಅವಳಂತೂ ಬೆಳಗ್ಗೆ ಬೆಳಗ್ಗೆನೆ ಹೊರಗೆ ಕಣೆ, ರಜಾ ಆಗಿದ್ದಾಳೆ. ನಾನೇ ಎಲ್ಲಾ ಕೆಲ್ಸನೂ ಮಾಡ್ಬೇಕು. ನನ್ಗಂತೂ ಕೆಲ್ಸ ಮಾಡಿ ಮಾಡಿ ಸೊಂಟ ಎಲ್ಲ ಬಿದ್ದೋಗ್ತಿದೆ. ಇನ್ನು ರಾಶಿ ಕೆಲ್ಸ ಇದೆ ಕಣೆ. ಈ ಕೆಲ್ಸ ಇಟ್ಕೊಂಡು ನಾನ್ ಹೇಗ್ ಬರೋದಕ್ಕಾಗತ್ತೆ ಹೇಳು? ನಮ್ ಹಣೆ ಬರಕ್ಕೆ ಯಾವಾಗ್ಲೂ ನಾವೆಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ದರಿದ್ರ ಒಕ್ಕರ್ಸ್ಕೊಳತ್ತೆ ಬಂದು. ಓ ಹೌದಾ, ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ ಕಣೆ, ನನಗ್ ಲೇಟ್ ಆಗತ್ತೆ. ನಾನೇನೋ ನೀನ್ ಬರ್ತೀಯ ಅನ್ಕೊಂಡ್ ಬಂದೆ, ನೀನು ಹೀಗಿರುವಾಗ ಹೇಗ್ ಬರೋದಕ್ಕಾಗತ್ತೆ? ಸರಿ, ನಾನಿನ್ ಹೊರಡ್ತೀನಿ. ತಾನು ಮುಟ್ಟಾಗಿರೋದೇ ತಪ್ಪು ಅನ್ನೋ ಹಾಗೆ ಮಾತಾಡಿರೋ ಅತ್ತೆ ಮಾತು ಕೇಳಿ ಸಾಕ್ಷಿಗೆ ಮತ್ತೆ ತನ್ನ ತವ್ರ ಮನೆ ನೆನಪಾಗತ್ತೆ. ಅರೆ ಲಲಿತಾ, ಏನೇ ಇದು? ನೀನು ಬೆಳಗ್ಗೆ ಬೆಳಗ್ಗೆನೆ ನಮ್ಮನೆಗೆ ಬಂದಿದ್ಯಾ? ಅದೇನಿಲ್ಲ ಅಕ್ಕ, ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕಿತ್ತು, ಹಾಗಾಗಿ ನೀವು ಬರ್ತೀರೇನೋ, ನಾನೊಬ್ಳೇ ಹೋಗ್ಬೇಕಲ್ಲ, ನಿಮ್ಗೂ ಏನಾದ್ರೂ ತಗೊಳ್ಳೋದಕ್ಕಿದ್ರೆ ನೀವು ಬರ್ತೀರೇನೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಹೌದೇನೆ? ಇಲ್ಲ ಕಣೆ ಲಲಿತಾ, ನನ್ನ ಮಗಳು ಬೆಳಗ್ಗೆ ತಾನೇ ರಜಾ ಆಗಿದ್ದಾಳೆ. ಅವಳಿಗಂತೂ ವಿಪರೀತ ಹೊಟ್ಟೆ ನೋವು ಕಣೆ, ಹಾಳಾಗಿದ್ದ ಹೊಟ್ಟೆ ನೋವು ಯಾಕಾದ್ರೂ ಬರುತ್ತೋ ನೋಡು. ತಿಂಗಳಲ್ಲಿ ಡೇಟ್ ಆಗಿದ್ 3 ದಿನ ನರಕ ನರಕ ಅನುಭವಿಸ್ಬಿಡ್ತಾಳೆ ಕಣೆ. ನನಗಂತೂ ಅವಳು ನೋಡಿ ಸಂಕಟ ಆಗತ್ತೆ. ಪಾಪ ಪಾಪ, ನನ್ನ ಕೂಸಿಗೆ ಎದ್ದು ಓಡಾಡೋದಕ್ಕೂ ಆಗಲ್ಲ, ಅಷ್ಟು ಹೊಟ್ಟೆ ನೋವು. ಹಾಗಿರುವಾಗ ಮನೆ ಕೆಲಸ ಎಲ್ಲ ಹಾಗೇ ಇದೆ. ಕೊಟ್ಟಿಗೆ ಸಗಣಿ ತೆಗಿಬೇಕು, ದರ್ಗ ಹಾಕ್ಬೇಕು, ಅಂಗ್ಳ ಬಾಗ್ಲು ಎಲ್ಲ ಗುಡ್ಸ್ಕೋಬೇಕು. ಅದನ್ನೆಲ್ಲ ಬಿಟ್ಟು ಹಾಗೆ ಹೋಗೋದಕ್ಕಾಗತ್ತೇನೆ? ಅವಳಿಗಂತೂ ಮಾಡ್ಕೊಳ್ಳೋದಕ್ಕಂತೂ ಆಗೋದೇ ಇಲ್ಲ. ಅಕಸ್ಮಾತ್ ಅವಳು ಚೆನ್ನಾಗಿದ್ದಿದ್ರೆ ಅವಳೇ ಇದನ್ನೆಲ್ಲ ಮಾಡ್ತಿದ್ಲು, ನಾನು ನಿನ್ ಜೊತೆ ಬರ್ತಿದ್ದೆ. ಇವಾಗ ನಾನು ಬರಲ್ಲ ಕಣೆ ಲಲಿತಾ, ಅವಳೊಬ್ಳನ್ನೇ ಬಿಟ್ಟು ಹೇಗೆ ಬರಲಿ ಹೇಳು? ಅಯ್ಯೋ ಪಾಪ ಕಣ್ರಿ ಅಕ್ಕ, ಈ ಹೊಟ್ಟೆ ನೋವು ನಮ್ಮ ಹತ್ರ ತಡ್ಕೊಳಕ್ಕಾಗಲ್ಲ. ಆ ಡೇಟ್ ಆಗಿದ್ 3 ದಿನ ಅದು ಎಲ್ಲಿಂದ ನೋಡು, 1 ತಿಂಗಳು ನೆಮ್ಮದಿಯಾಗಿರ್ತೀವಲ್ಲ, ಆ ನೆಮ್ಮದಿನೆಲ್ಲ ಆ 3 ದಿನದಲ್ಲಿ ಹಾಳು ಮಾಡ್ಬಿಡುತ್ತೆ. ಯಾಕಾದ್ರೂ ಬದುಕಿದೀವೋ ಅನ್ಸುತ್ತೆ, ಅಷ್ಟು ಹೊಟ್ಟೆ ನೋವು ಶುರುವಾಗತ್ತೆ. ಸರಿ ಬಿಡು ಅಕ್ಕ, ಹೇಗೂ ಪಾಪ ಸಾಕ್ಷಿ ಹೊಟ್ಟೆ ನೋವು ಅಂತಿದ್ಯಾ, ನೀನಿರು, ನಾನು ಹೇಗೋ ಹೋಗಿ ಬರ್ತೀನಿ. ಸರಿ, ನಾನು ಹೊರಡ್ತೀನಿ ಆಯ್ತಾ? ಅತ್ತೆ, ಅದು ನನ್ಗೆ ಹಸುವಾಗ್ತಾ ಇದೆ, ಊಟ ಹಾಕ್ತೀರಾ? ಸಾಕ್ಷಿ, ಅಂತ ಹೊತ್ತಾಗಿರೋದೇನ್ ನಿನ್ಗೀಗ? ಅಲ್ಲಿ ನಿನ್ ಗಂಡ ನಿನ್ ಮಾವ ಎಲ್ಲ ಊಟ ಮಾಡ್ತಿದ್ದಾರೆ ನೋಡು. ಅದಾದ್ಮೇಲೆ ನಾನು ಊಟ ಮಾಡ್ಕೊಂಡು ನಿನಗೆ ಊಟ ಹಾಕ್ತೀನಿ, ಅಲ್ಲಿವರೆಗೂ ಆ ಮೂಲೆಯಲ್ಲಿ ಕುತ್ಕೋ. ತನಿಗೆ ಹಸಿವಾಗಿದೆ ಅಂತ ಹೇಳಿದ್ರು ಕೂಡ ಅತ್ತೆ ಕೇರೆ ಮಾಡದೇ ಇರೋದನ್ನ ನೋಡಿ ಸಾಕ್ಷಿ ಮನ್ಸಿಗೆ ಇನ್ನೂ ನೋವಾಗತ್ತೆ. ಹಾಗಾಗಿ ತನ್ನ ತಾಯಿ ನೆನಪಾಗ್ತಾಳೆ. ಮಗ್ನೆ, ಊಟ ಮಾಡುವಂತೆ ಬಾರೆ. ಅಮ್ಮ, ನನಗೆ ತುಂಬ ಹೊಟ್ಟೆ ನೋಯ್ತಿದೆ, ವಾಮಿಟ್ ಬಂದಂಗೆ ಅನ್ಸುತ್ತೆ. ಊಟ ಗೀಟ ಏನು ಬೇಡಮ್ಮ, ನನಗೊಂದು ಲೋಟ ಬಿಸಿ ನೀರು ಕಾಸ್ಕೊಡು ಸಾಕು. ಮಗ್ನೆ, ಹೊಟ್ಟೆ ನೋವು ಅಂತ ಹಾಗೆ ಸುಮ್ಮನೆ ಮಲ್ಕೊಂಡ್ರೆ ಆಗುತ್ತಾ ಹೇಳೋ? ಹೊಟ್ಟೆಗೆ ಏನಾದರೂ ತಿನ್ಬೇಕು. ಹೊಟ್ಟೆ ಸ್ವಲ್ಪ ಫುಲ್ ಇದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಸುಸ್ತು ಆಗಲ್ಲ. ಇಲ್ಲ ಅಂದ್ರೆ ಪದೇ ಪದೇ ಸುಸ್ತಾಗ್ತಿರುತ್ತೆ, ತಲೆ ಸುತ್ತುತ್ತೆ ನೋಡು. ನಾನು ಒಂದು ಸ್ವಲ್ಪ ಮಜ್ಜಿಗೆ ಹಾಕೊಂಡು ಊಟ ಕಲ್ಸ್ಕೊಂಡ್ಬರ್ತೀನಿ, ನೀನು ಅದನ್ನೇ ತಿನ್ನು. ಅಯ್ಯೋ ಬೇಡಮ್ಮ, ನಂಗೆ ಆಗ್ತಿಲ್ಲ, ನಾನು ಸುಮ್ಮನೆ ಮಲ್ಕೊತೀನಿ, ನಂಗೆ ಬಿಟ್ಬಿಡು. ಸಾಕ್ಷಿ, ಹೇಳೋದು ಕೇಳು, ನಾನು ಹೇಳ್ತಿದ್ದೀನಿ ತಾನೆ. ಡೇಟ್ ಆದಾಗ ಏನಾದರೂ ತಿನ್ಬೇಕು ಅನ್ನಿಸ್ತಿರುತ್ತೆ, ಆದ್ರೆ ಇವಾಗಿನವ್ರಂತೂ ನೀವು ಹೊಟ್ಟೆ ನೋವು ಅಂತ ಏನು ತಿನ್ನಲ್ಲ.
ಹಾಗೆ ಮಲ್ಕೊಂಡು ಬಿಡ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ. ನೋಡು, ನಾನು ಬಜ್ಜಿ ಏನಾದರೂ ಮಾಡ್ಕೊಡ್ತೀನಿ, ಹಾಗೆ ಅನ್ನ ಹಾಕೊಂಡು ಬರ್ತೀನಿ. ನೀನು ಸುಮ್ಮನೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋ, ಅವಾಗ ಸರಿ ಆಗತ್ತೆ. ಅದೊಂದು ಹಾಳಾಗಿದ್ದ ಹೊಟ್ಟೆ ನೋವು, ಅದೇನು ಬರುತ್ತೋ ಏನೋ, ಅಂತೂ ಒಂದು ದಿನ ಪೂರ್ತಿ ಜೀವನೇ ಹಿಂಡ್ಬಿಡುತ್ತೆ. ಇವಾಗೇನೋ ನಾನಿದ್ದೀನಿ ಮಗಳು ಅಂತ ನಾನೆಲ್ಲ ಮಾಡ್ಕೊಡ್ತೀನಿ. ಮದುವೆ ಆದಮೇಲೆ ಅತ್ತೆ ಆದವಳು ಎಲ್ಲನೂ ಮಾಡ್ಕೊಡ್ತಾಳಾ? ಒಂದಿನ ನೀವು ಹೊಟ್ಟೆ ನೋವು ಅಂತ ಮಲ್ಕೊಂಡ್ರೆ ಸಾಕು, ಏನು ಮಾಡಲ್ಲ ನನ್ನ ಸೊಸೆ ಅಂತ ತಲೆ ಮೇಲೆ ಜರಿತಾಳಷ್ಟೇ. ಛೇ, ಹೊಟ್ಟೆ ತುಂಬಾನೇ ಹಸುವಾಗ್ತಿದೆ. ಮನೇಲಿ ಅಮ್ಮ ಆಗಿದ್ರೆ ನನ್ಗೇನು ಬೇಕೋ ಅವಳೇ ಮಾಡಿ ಊಟ ಮಾಡು ಅಂತ ಒತ್ತಾಯ ಮಾಡ್ತಿದ್ಲು. ಆದರೆ ಇಲ್ಲಿ ನನಗೆ ಹಸುವಾಗಿದೆ ಅಂತ ಹೇಳಿದ್ರು ಅತ್ತೆ ನನ್ನ ಬಗ್ಗೆ ಚಿಂತೆನೇ ಇಲ್ಲದೆ ಊಟ ಮಾಡಿ ಆದಮೇಲೆ ಊಟ ಹಾಕ್ತೀನಿ ಅಂತಿದ್ದಾರೆ. ನಿಜ ಅಲ್ವಾ? ಹೆಣ್ಮಕ್ಳು ತಾಯಿ ಮನೇಲಿರುವಾಗ ಪೀರಿಯಡ್ಸ್ ಟೈಮಲ್ಲಿ ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ಆದರೆ ಗಂಡನ ಮನೆಗೆ ಬಂದಮೇಲೆ ಎಷ್ಟೇ ಹೊಟ್ಟೆ ನೋವು ಬಂದ್ರೂ, ಎಷ್ಟೇ ಸೊಂಟ ನೋವು ಬಂದ್ರೂ, ಏನೇ ಆದ್ರೂ ತಾವೇ ಎಲ್ಲ ಕೆಲಸನೂ ಮಾಡಬೇಕಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಂತೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.